ಹಳೆಯ ತಿರಂಗವನ್ನ ಅಧಿಕಾರಿಗಳು ಕೆಳಗಿಳಿಸಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಂಡ್ಯದ ಕೆರಗೋಡು ಹನುಮಧ್ವಜ ತೆರವು ವಿವಾದಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತಹ ಮಾಹಿತಿ ಇದು. ಅರ್ಜುನ ಸ್ತಂಭದ ಮೇಲಿನ ಧ್ವಜವನ್ನ ಅಧಿಕಾರಿಗಳು ಬದಲಾಯಿಸಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅರ್ಜುನ ಧ್ವಜಸ್ತಂಭದ ಮೇಲಿದ್ದ ತ್ರಿವರ್ಣ ಧ್ವಜವನ್ನ ಬದಲಾವಣೆ ಮಾಡಲಾಗಿದೆ. ನಿಮಗೆಲ್ಲ ನೆನಪಿರಬಹುದು, ಇಡೀ ಮಂಡ್ಯಾದ್ಯಂತ ಕಿಚ್ಚು ಹಚ್ಚಿದಂತಹ ಪ್ರಕರಣ ಇದು. ಅಲ್ಲಿದ್ದಂತಹ ಹನುಮ ಧ್ವಜವನ್ನ ಕೆಳಗಿಳಿಸಿ ತ್ರಿವರ್ಣ ಧ್ವಜವನ್ನ ಹಾರಿಸಲಾಗಿತ್ತು. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಫೈನಲಿ ಈಗ ಕೆಲ ತಿಂಗಳ ಬಳಿಕ ಅರ್ಜುನ ಸ್ತಂಭದ ಮೇಲಿನ ಧ್ವಜವನ್ನ ಬದಲಾವಣೆ ಮಾಡಿದ್ದಾರೆ ಅಧಿಕಾರಿಗಳು ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಜನವರಿ 28ನೇ ತಾರೀಕು ಹನುಮ ಧ್ವಜವನ್ನ ಇಳಿಸಿ ತಿರಂಗವನ್ನ ಹಾರಿಸಿತ್ತು ಜಿಲ್ಲಾಡಳಿತ. ಇದು ಸ್ಥಳೀಯರನ್ನ ಬಹಳಷ್ಟು ಸಿಟ್ಟಾಗಿಸಿತ್ತು. ಸಾಲು ಸಾಲು ಪ್ರತಿಭಟನೆ ಕೂಡ ಸಾಕ್ಷಿಯಾಗಿತ್ತು. ಇನ್ಫ್ಯಾಕ್ಟ್ ಸ್ಥಳೀಯ ಶಾಸಕರ ಬಗ್ಗೆ ಭಾರಿ ವಿರೋಧ ಕೂಡ ವ್ಯಕ್ತ ಆಗಿತ್ತು. ಅದೆಲ್ಲದರ ಬೆನ್ನಲ್ಲೇ ಈಗ ಅರ್ಜುನ ಸ್ತಂಭದ ಮೇಲಿನ ಧ್ವಜ ಬದಲಾವಣೆ ಮಾಡುವ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ತೊಡಗಿಕೊಂಡಿರೋದನ್ನು ನೀವು ದೃಶ್ಯಾವಳಿಗಳ ಸಮೇತ ಗಮನಿಸ್ತಾ ಇದ್ದೀರಾ. ಇಲ್ಲಿ ಮೊದಲು ಅರ್ಜುನ ಸ್ತಂಭದಲ್ಲಿ ಇದ್ದಿದ್ದು ಹನುಮ ಧ್ವಜ. ಗ್ರಾಮಸ್ಥರು ಅನುಮೋದನೆಯನ್ನ ಪಡೆದು ನಾವು ಪರ್ಮಿಷನ್ ಅನ್ನ ಗ್ರಾಮ ಪಂಚಾಯತಿಯಿಂದ ಪಡೆದು ಕೂಡ ನಾವು ಮಾಡಿದ್ವಿ. ಆದರೂ ಕೂಡ ಸ್ಥಳೀಯ ಶಾಸಕರ ಕುಮ್ಮಕ್ಕಿನಿಂದ ಈ ರೀತಿ ಧ್ವಜ ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿ ವ್ಯಾಪಕ ಪ್ರತಿಭಟನೆಗೆ ಕಾರಣ ಆಗಿದಂತಹ ವಿಚಾರ ಇದು. ರಾಷ್ಟ್ರ ಮಟ್ಟದಲ್ಲೂ ಕೂಡ ಇನ್ಫ್ಯಾಕ್ಟ್ ಸುದ್ದಿ ಮಾಡಿತ್ತು. ಈಗ ಅರ್ಜುನ ಸ್ತಂಭದ ಮೇಲಿನ ಧ್ವಜ ಬದಲಾವಣೆ ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಡೀಟೇಲ್ಸ್ ಕೊಡ್ತೀರಿ? ಮಮತಾ, ಕೆರಗೋಡಿನ ಏನು ಅರ್ಜುನ ಸ್ತಂಭ ಏನಿತ್ತು ಅದರಲ್ಲಿ ಹನುಮ ಧ್ವಜವನ್ನು ಹಾಕಲಾಗಿತ್ತು. ಕಳೆದ 3-4 ತಿಂಗಳಿಂದ ಸಾಕಷ್ಟು ವಿವಾದ ಆಗಿ ಒಂದಷ್ಟು ಗಲಾಟೆಗಳು ಕೂಡ ಆದವು. ಇದರ ಬಳಿಕವಾಗಿ ಇಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಲಾಗಿತ್ತು. ಆದ್ರೆ ತ್ರಿವರ್ಣ ಧ್ವಜ ಈ 108 ಅಡಿಯ ಧ್ವಜಸ್ತಂಭಕ್ಕೆ ತುಂಬಾ ಚಿಕ್ಕದಾಗಿತ್ತು. ಮತ್ತೆ ಈಗಾಗಲೇ ಅಪಾರವಾದಂತಹ ಮಳೆ ಮತ್ತೆ ಬಿಸಿಲಿನಿಂದಾಗಿ ಕೂಡ ಬಣ್ಣವು ಕೂಡ ಮಾಸಿತ್ತು. ಈ ನಿಟ್ಟಿನಲ್ಲಿ ಆ ಒಂದು ಧ್ವಜವನ್ನ ಬದಲಾವಣೆ ಮಾಡ್ಕೊಂತೇಳಿ ಕೂಡ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಇವತ್ತು ಬೆಳಗ್ಗೆ ಸಹ ಪೊಲೀಸ್ ಒಂದು ಸಿಬ್ಬಂದಿಗಳ ನಿಯೋಜನೆ ಮಾಡಿಕೊಂಡು ಭದ್ರತೆಯ ಮೂಲಕವಾಗಿ ಇದೀಗ ಹಳೆಯ ತಿರಂಗವನ್ನ ಕೆಳಗೆ ಇಳಿಸಲಾಗಿದೆ. ಇದೀಗ ಹೊಸ ತಿರಂಗವನ್ನ ಎಡಿಸಿ ಅವರ ಮೂಲಕವಾಗಿ ಮೇಲಾರಿಸಿದ ನಿಟ್ಟಿನಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ರಾಷ್ಟ್ರಗೀತೆಯೊಂದಿಗೆ ಏನು ಧ್ವಜವನ್ನ ಮೇಲಾರಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಇದೀಗ ಮುಂದಾಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ. ಹಳೆಯ ಧ್ವಜ ಬದಲಾವಣೆಗೆ ಕಾರಣ ಒಂದು, ಆ ಧ್ವಜದ ಬಣ್ಣ ಸ್ವಲ್ಪ ಕಳೆಗುಂದಿತ್ತು ಅಂತ ಹೇಳಲಾಗ್ತಾ ಇದೆ. ಹಾಗೂ ಆ ಧ್ವಜಸ್ತಂಭ ಆಯ್ತಲ್ಲ, ಅದು ಬಹಳ ದೊಡ್ಡ ಧ್ವಜಸ್ತಂಭಕ್ಕೆ ಆ ಬಾವುಟ ಬಹಳ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಹೀಗಾಗಿ ಅದನ್ನು ಬದಲಾವಣೆ ಮಾಡ್ತಾ ಇದ್ದೀವಿ ಅಂತ ಜಿಲ್ಲಾಡಳಿತ ಮಾಹಿತಿಯನ್ನು ಕೊಟ್ಟಿದೆ. ಈ ಸಂದರ್ಭದಲ್ಲಿ ಏನೇನು ರೂಲ್ಸ್ ಪ್ರೋಟೋಕಾಲ್ ಅನ್ನು ಫಾಲೋ ಮಾಡಬೇಕಾಗಿತ್ತು ಅದೆಲ್ಲವನ್ನ ಕೂಡ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.